ಗತಿಗೆಟ್ಟು ಭಿಕ್ಷೆ ಬೇಡ್ತಾ ಇರುವಂಥ ಬಾಂಗ್ಲಾದೇಶ ತನ್ನವರನ್ನ ಸಾಕ್ಲಿಕ್ಕಾಗದೆ ಅಥವಾ ತನ್ನವರಿಗೆ ನೆಲೆ ಕೊಡ್ಲಿಕ್ಕೆ ಸಾಧ್ಯ ಆಗದೆ ಭಿಕಾರಿಗಳು ಭಾರತಕ್ಕೆ ಬಂದರೆ ಭಾರತದಲ್ಲಿ ಜೈ ಬಾಗ್ಲಾ ಅಂತೇಳಿ ಘೋಷಣೆ ಕೂಗ್ತಾರೆ. ಇವರನ್ನು ಇಲ್ಲಿ ನಾವು ಇರಿಸ್ಕೊಳ್ಬೇಕಾ? ಭಾರತ್ ಮಾತಾ ಕಿ ಜೈ ಅಂತೇಳಿ ಹೇಳಿದ್ರೆ ಜೈ ಬಾಂಗ್ಲಾ ಅಂತ ಹೇಳ್ತಾರೆ. ಇಂಥ ಹೊರಗೆಟ್ಟ ಮತಿಗೆಟ್ಟ ಇಂಥ ನಸಗುನ್ನಿ ಬಾಂಗ್ಲಾದೇಶದ ಪ್ರಜೆಗಳನ್ನು ಏನು ಮಾಡಬೇಕು? ದೇಶದ್ರೋಹಿಗಳು ಅಂಥೇಳಿ ಪರಿಗಣಿಸಿ ಇವರನ್ನು ಒದ್ದು ಒಳಗಡೆ ಹಾಕಬೇಕು. ಅಕ್ರಮ ನಿವಾಸಿಗಳನ್ನು ಮತ್ತಷ್ಟು ಎಕ್ಸ್ಪೋಸ್ ಮಾಡ್ತಾ ಇದೆ ರಿಪಬ್ಲಿಕ್ ನೋಡಿ. ಇವರ ಮನಸ್ಥಿತಿ ಅಂತದ್ದು ನೋಡಿ. ಇಲ್ಲಿ ನೆಲೆಸಿದ್ದಾರೆ, ಇಲ್ಲಿ ಊಟ ಮಾಡ್ತಾ ಇದ್ದಾರೆ, ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲವೂ ಅಕ್ರಮ. ಆದ್ರೂ ಇವ್ರ ಬಾಯಲ್ಲಿ ಭಾರತ್ ಮಾತಾ ಕಿ ಜೈ ಅನ್ನೋ ಭಾರತ್ ಮಾತಾ ಕಿ ಘೋಷಣೆ. भारत माता की क्यों जय बांग्ला बोल रहे हैं? जय भारत माता की। अब बोलो भारत माता की। अच्छा लग रहा है क्या? जेसीबी वाला भारत माता की बोलो, भारत माता की। भारत माता की क्यों जय बांग्ला बोल रहे हैं? जय भारत माता की। अब बोलो भारत माता की। अच्छा लग रहा है क्या? जेसीबी वाला भारत माता की बोलो, भारत माता की। ಈ ಬಿಕಾರಿ ಲೇಡಿಗೆ ಕರ್ನಾಟಕ ಬೇರೆ ಕೇಡು. ಬಾಂಗ್ಲಾದೇಶದಿಂದ ಕದ್ದು ಮುಚ್ಚಿ ಕಳ್ಳರ ಹಾಗೆ ಬಂದು ಒಳಗಡೆ ಬಂದು ಇಲ್ಲೆಲ್ಲೋ ನಿಂತು ಈ ಬಿಕಾರಿ ರಾಷ್ಟ್ರ ಬಾಂಗ್ಲಾದೇಶದಿಂದ ಬಂದಿರುವಂಥ ಈ ಬಿಕಾರಿ ಲೇಡಿ ಬಾಂಗ್ಲಾಕ್ಕೆ ಜೈ ಅಂತ ಹೇಳ್ತಾಳೆ. ಇವಳನ್ನು ಏನು ಮಾಡಬೇಕು? ದೇಶದ್ರೋಹಿ ಅಂಥೇಳಿ ಪರಿಗಣಿಸಬೇಕು. ಇವಳನ್ನು ಒದ್ದು ಒಳಗಡೆ ಹಾಕಬೇಕು. ಅವರಿರುವ ನೆಲೆಗಳನ್ನೆಲ್ಲ JCB ಮೂಲಕ ಎಲ್ಲ ಕೆಡವು ಹಾಕಬೇಕು, ವಾಪಸ್ ಕಳಿಸ್ಕೊಡ್ಬೇಕು. ಇವರನ್ನು ತಿನ್ನಕ್ಕನ್ನ ಇಲ್ಲ. ಬಾಂಗ್ಲಾದೇಶದಲ್ಲಿ ಭಿಕ್ಷೆ ಬೇಡ್ತಾ ಇದೆ ಬೇರೆ ರಾಷ್ಟ್ರಗಳ ಮುಂದೆ ಕೈ ಒಡ್ಡಿ. ಅಂಥ ನೀಚ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದು ಕೂಡ ಭಾರತ. ಕೇವಲ ಕಿಂಚಿತ್ತೂ ಕೂಡ ಒಂದು ಋಣ ಇಲ್ಲದೆ ಬಾಂಗ್ಲಾದೇಶ ಇವತ್ತು ಹಿಂದೂಗಳ ನರಮೇಧವನ್ನು ಮಾಡ್ತಾ ಇದೆ, ಕೃಷ್ಣ ಮಂದಿರಗಳನ್ನು ಧ್ವಂಸ ಮಾಡ್ತಾ ಇದೆ. ಕಂಡಲ್ಲಿ ಗತಿಗೆಟ್ಟು ಭಿಕ್ಷೆ ಬೇಡ್ತಾ ಇರುವಂಥ ಬಾಂಗ್ಲಾದೇಶ ತನ್ನವರನ್ನ ಸಾಕ್ಲಿಕ್ಕಾಗದೆ ಅಥವಾ ತನ್ನವರಿಗೆ ನೆಲೆ ಕೊಡ್ಲಿಕ್ಕೆ ಸಾಧ್ಯ ಆಗದೆ ಭಿಕಾರಿಗಳು ಭಾರತಕ್ಕೆ ಬಂದರೆ ಭಾರತದಲ್ಲಿ ಜೈ ಬಾಗ್ಲಾ ಅಂತೇಳಿ ಘೋಷಣೆ ಕೂಗ್ತಾರೆ. ಇವರನ್ನು ಇಲ್ಲಿ ನಾವು ಇರಿಸ್ಕೊಳ್ಬೇಕಾ? ಭಾರತ್ ಮಾತಾ ಕಿ ಜೈ ಅಂತೇಳಿ ಹೇಳಿದ್ರೆ ಜೈ ಬಾಂಗ್ಲಾ ಅಂತ ಹೇಳ್ತಾರೆ. ಇಂಥ ಹೊರಗೆಟ್ಟ ಮತಿಗೆಟ್ಟ ಇಂಥ ನಸಗುನ್ನಿ ಬಾಂಗ್ಲಾದೇಶದ ಪ್ರಜೆಗಳನ್ನು ಏನು ಮಾಡಬೇಕು? ದೇಶದ್ರೋಹಿಗಳು ಅಂಥೇಳಿ ಪರಿಗಣಿಸಿ ಇವರನ್ನು ಒದ್ದು ಒಳಗಡೆ ಹಾಕಬೇಕು. ಅಕ್ರಮ ನಿವಾಸಿಗಳನ್ನು ಮತ್ತಷ್ಟು ಎಕ್ಸ್ಪೋಸ್ ಮಾಡ್ತಾ ಇದೆ ರಿಪಬ್ಲಿಕ್ ನೋಡಿ. ಇವರ ಮನಸ್ಥಿತಿ ಅಂತದ್ದು ನೋಡಿ. ಇಲ್ಲಿ ನೆಲೆಸಿದ್ದಾರೆ, ಇಲ್ಲಿ ಊಟ ಮಾಡ್ತಾ ಇದ್ದಾರೆ, ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲವೂ ಅಕ್ರಮ. ಆದ್ರೂ ಇವ್ರ ಬಾಯಲ್ಲಿ ಭಾರತ್ ಮಾತಾ ಕಿ ಜೈ ಅನ್ನೋ ಭಾರತ್ ಮಾತಾ ಕಿ ಘೋಷಣೆ. भारत माता की क्यों जय बांग्ला बोल रहे हैं? जय भारत माता की। अब बोलो भारत माता की। अच्छा लग रहा है क्या? जेसीबी वाला भारत माता की बोलो, भारत माता की। भारत माता की क्यों जय बांग्ला बोल रहे हैं? जय भारत माता की। अब बोलो भारत माता की। अच्छा लग रहा है क्या? जेसीबी वाला भारत माता की बोलो, भारत माता की। ಈ ಬಿಕಾರಿ ಲೇಡಿಗೆ ಕರ್ನಾಟಕ ಬೇರೆ ಕೇಡು. ಬಾಂಗ್ಲಾದೇಶದಿಂದ ಕದ್ದು ಮುಚ್ಚಿ ಕಳ್ಳರ ಹಾಗೆ ಬಂದು ಒಳಗಡೆ ಬಂದು ಇಲ್ಲೆಲ್ಲೋ ನಿಂತು ಈ ಬಿಕಾರಿ ರಾಷ್ಟ್ರ ಬಾಂಗ್ಲಾದೇಶದಿಂದ ಬಂದಿರುವಂಥ ಈ ಬಿಕಾರಿ ಲೇಡಿ ಬಾಂಗ್ಲಾಕ್ಕೆ ಜೈ ಅಂತ ಹೇಳ್ತಾಳೆ. ಇವಳನ್ನು ಏನು ಮಾಡಬೇಕು? ದೇಶದ್ರೋಹಿ ಅಂಥೇಳಿ ಪರಿಗಣಿಸಬೇಕು. ಇವಳನ್ನು ಒದ್ದು ಒಳಗಡೆ ಹಾಕಬೇಕು. ಅವರಿರುವ ನೆಲೆಗಳನ್ನೆಲ್ಲ JCB ಮೂಲಕ ಎಲ್ಲ ಕೆಡವು ಹಾಕಬೇಕು, ವಾಪಸ್ ಕಳಿಸ್ಕೊಡ್ಬೇಕು. ಇವರನ್ನು ತಿನ್ನಕ್ಕನ್ನ ಇಲ್ಲ. ಬಾಂಗ್ಲಾದೇಶದಲ್ಲಿ
ಭಿಕ್ಷೆ ಬೇಡ್ತಾ ಇದೆ ಬೇರೆ ರಾಷ್ಟ್ರಗಳ ಮುಂದೆ ಕೈ ಒಡ್ಡಿ. ಅಂಥ ನೀಚ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದು ಕೂಡ ಭಾರತ. ಕೇವಲ ಕಿಂಚಿತ್ತೂ ಕೂಡ ಒಂದು ಋಣ ಇಲ್ಲದೆ ಬಾಂಗ್ಲಾದೇಶ ಇವತ್ತು ಹಿಂದೂಗಳ ನರಮೇಧವನ್ನು ಮಾಡ್ತಾ ಇದೆ, ಕೃಷ್ಣ ಮಂದಿರಗಳನ್ನು ಧ್ವಂಸ ಮಾಡ್ತಾ ಇದೆ. ಕಂಡಲ್ಲಿ ಗತಿಗೆಟ್ಟು ಭಿಕ್ಷೆ ಬೇಡ್ತಾ ಇರುವಂಥ ಬಾಂಗ್ಲಾದೇಶ ತನ್ನವರನ್ನ ಸಾಕ್ಲಿಕ್ಕಾಗದೆ ಅಥವಾ ತನ್ನವರಿಗೆ ನೆಲೆ ಕೊಡ್ಲಿಕ್ಕೆ ಸಾಧ್ಯ ಆಗದೆ ವಿಕಾರಿಗಳು ಭಾರತಕ್ಕೆ ಬಂದರೆ ಭಾರತದಲ್ಲಿ ಜೈ ಬಾಗ್ಲಾ ಅಂತೇಳಿ ಘೋಷಣೆ ಕೂಗ್ತಾರೆ. ಇವರನ್ನು ಇಲ್ಲಿ ನಾವು ಇರಿಸ್ಕೊಳ್ಬೇಕಾ? ಭಾರತ್ ಮಾತಾ ಕಿ ಜೈ ಅಂತೇಳಿ ಅಂತೇಳಿ ಹೇಳಿದ್ರೆ ಜೈ ಬಾಂಗ್ಲಾ ಅಂತ ಹೇಳ್ತಾರೆ. ಇಂಥ ಹೊರಗೆಟ್ಟ ಮತಿಗೆಟ್ಟ ಇಂಥ ನಸಗುನ್ನಿ ಬಾಂಗ್ಲಾದೇಶದ ಪ್ರಜೆಗಳನ್ನು ಏನು ಮಾಡಬೇಕು? ದೇಶದ್ರೋಹಿಗಳು ಅಂಥೇಳಿ ಪರಿಗಣಿಸಿ ಇವರನ್ನು ಒದ್ದು ಒಳಗಡೆ ಹಾಕಬೇಕು. ಅಕ್ರಮ ನಿವಾಸಿಗಳನ್ನು ಮತ್ತಷ್ಟು ಎಕ್ಸ್ಪೋಸ್ ಮಾಡ್ತಾ ಇದೆ ರಿಪಬ್ಲಿಕ್ ನೋಡಿ. ಇವರ ಮನಸ್ಥಿತಿ ಅಂತದ್ದು ನೋಡಿ. ಇಲ್ಲಿ ನೆಲೆಸಿದ್ದಾರೆ, ಇಲ್ಲಿ ಊಟ ಮಾಡ್ತಾ ಇದ್ದಾರೆ, ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲವೂ ಅಕ್ರಮ. ಆದ್ರೂ ಇವ್ರ ಬಾಯಲ್ಲಿ ಭಾರತ್ ಮಾತಾ ಕಿ ಜೈ ಅನ್ನೋ ಭಾರತ್ ಮಾತಾ ಕಿ ಘೋಷಣೆ. भारत माता की क्यों जय बांग्ला बोल रहे हैं? जय भारत माता की। अब बोलो भारत माता की। अच्छा लग रहा है क्या जेसीबी वाला? भारत माता की बोलो, भारत माता की। भारत माता की क्यों जय बांग्ला बोल रहे हैं? जय भारत माता की। अब बोलो भारत माता की। अच्छा लग रहा है क्या जेसीबी वाला? भारत माता की बोलो, भारत माता की। ಈ ಬಿಕಾರಿ ಲೇಡಿಗೆ ಕರ್ನಾಟಕ ಬೇರೆ ಕೇಡು. ಬಾಂಗ್ಲಾದೇಶದಿಂದ ಕದ್ದು ಮುಚ್ಚಿ ಕಳ್ಳರ ಹಾಗೆ ಬಂದು ಒಳಗಡೆ ಬಂದು ಇಲ್ಲೆಲ್ಲೋ ನಿಂತು ಈ ಬಿಕಾರಿ ರಾಷ್ಟ್ರ ಬಾಂಗ್ಲಾದೇಶದಿಂದ ಬಂದಿರುವಂಥ ಈ ಬಿಕಾರಿ ಲೇಡಿ ಬಾಂಗ್ಲಾಕ್ಕೆ ಜೈ ಅಂತ ಹೇಳ್ತಾಳೆ. ಇವಳನ್ನ ಏನು ಮಾಡಬೇಕು? ದೇಶದ್ರೋಹಿ ಅಂಥೇಳಿ ಪರಿಗಣಿಸಬೇಕು. ಇವಳನ್ನು ಒದ್ದು ಒಳಗಡೆ ಹಾಕಬೇಕು. ಅವರಿರುವ ನೆಲೆಗಳನ್ನೆಲ್ಲ JCB ಮೂಲಕ ಎಲ್ಲ ಕೆಡವು ಹಾಕಬೇಕು, ವಾಪಸ್ ಕಳಿಸ್ಕೊಡ್ಬೇಕು. ಇವರನ್ನ ತಿನ್ನಕ್ಕೆ ಅನ್ನ ಇಲ್ಲ ಬಾಂಗ್ಲಾದೇಶದಲ್ಲಿ, ಭಿಕ್ಷೆ ಬೇಡ್ತಾ ಇದೆ ಬೇರೆ ರಾಷ್ಟ್ರಗಳ ಮುಂದೆ ಕೈ ಒಡ್ಡಿ. ಅಂಥ ನೀಚ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದು ಕೂಡ ಭಾರತ. ಕೇವಲ ಕಿಂಚಿತ್ತೂ ಕೂಡ ಒಂದು ಋಣ ಇಲ್ಲದೆ ಬಾಂಗ್ಲಾದೇಶ ಇವತ್ತು ಹಿಂದೂಗಳ ನರಮೇಧವನ್ನು ಮಾಡ್ತಾ ಇದೆ, ಕೃಷ್ಣ ಮಂದಿರಗಳನ್ನು ಧ್ವಂಸ ಮಾಡ್ತಾ ಇದೆ. ಕಂಡಲ್ಲಿ